ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದೇ ಮಾಡಿ. ಹಾಯ್ ಮಾಡಿ ಲೈಕ್. ಸೊ ಅಮೆಝಾನಲ್ಲಿ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದೆ, ಅದು ಇವಾಗ ಜಸ್ಟ್ ಡೆಲಿವರ್ ಆಗಿದೆ. ಅದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಅಷ್ಟು ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ABC juice, good for healthy sleep. ಲೈಕ್ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಿದ್ದಾರೆ. ಆದರೆ ನಾನು ಮಾತ್ರ ರಾಮನಷ್ಟಕ್ಕೆ ಸ್ವಲ್ಪ ಹಿಂದೆನೇ ಇದ್ದೀನಿ ಅನಿಸುತ್ತೆ. ಇವಾಗ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಎಸ್ ಗೈಸ್, ನಾನು ಅಮೆಝಾನಲ್ಲಿ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅದು ಮಿಕ್ಸಿ ಆ್ಯಂಡ್ ಜಾರ್. ಸೊ ನೀವು ನೋಡ್ಬೋದು ಇಲ್ಲಿ ಪ್ಯಾಕೇಜಿಂಗ್ನ ಎಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ. ತುಂಬಾ ಕ್ಲೀನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಆ್ಯಂಡ್ ನಾನು ಅಮೆಝಾನಲ್ಲಿ ಜಾಸ್ತಿ ಆರ್ಡ್ರ್ ಮಾಡಲ್ಲ. ಯಾಕಂದರೆ ನಾನು ಏನೂ ಆರ್ಡರ್ ಮಾಡ್ಕೊಳ್ಳಲ್ಲ. ಮನೆಗೇನಾದರೂ ಐಟಮ್ಸ್ ಬೇಕು ಅಂದರೆ ಲೈಕ್ ಎಲೆಕ್ಟ್ರಿಸಿಟಿ ಅಂತಂಥದ್ದು, ಲೈಕ್ ಮಿಕ್ಸಿ ಜಾರು ಅಥವಾ ರಿಂಗ್ ಲೈಟು ಏನೇ ಆಗಿರ್ಬೋದು, ಇದನ್ನೆಲ್ಲ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ತೀನಿ. ಅದರ್ವೈಸ್ ನಾನು ಮೀಶೋದಲ್ಲೇ ಆರ್ಡರ್ ಮಾಡೋದು. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ನಾನು ಜಾಸ್ತಿ ಆರ್ಡರ್ ಮಾಡಲ್ಲ, ಯಾಕಂದರೆ ಅದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ನಾನು ಆನ್ಲೈನಲ್ಲಿ ಯಾವತ್ತೂ ಪೇ ಮಾಡೋದಿಲ್ಲ, ಯಾಕಂದರೆ ನನಗೆ ಸ್ಕ್ಯಾಮ್ ಆಗಿದೆ. ಅದರಿಂದ ಅಂದರೆ ಆ್ಯಪ್ಸಲ್ಲಿ ಸ್ಕ್ಯಾಮ್ ಆಗಿಲ್ಲ, ಈ ಇನ್ಸ್ಟಾಗ್ರಾಮಲ್ಲಿ 2-3 ಸಲ ನನಗೆ ಸ್ಕ್ಯಾಮ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಆ್ಯಪಲ್ಲೇ ಆಗಲಿ ನಾನು ಕ್ಯಾಶ್ ಆನ್ ಡೆಲಿವರಿ ಅದೊಂದನ್ನು ನಾನು ಚೂಸ್ ಮಾಡೋದು. ಆನ್ಲೈನಲ್ಲಿ ನಾನು ಪೇಮೆಂಟ್ ಮಾಡೋದಿಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ನಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಅಂತ. ಯಾಕಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ಲ, ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಅದು ಚೆನ್ನಾಗಿರುತ್ತೋ ಇರೋದಿಲ್ವ, ಹೇಗಿರುತ್ತೋ, ನಾವು ಅಂದ್ಕೊಂಡು ಈ ಥರನೇ ಇದೆಯೋ ಅಲ್ಲ, ಅಕಸ್ಮಾತ್ ಹಾಳಾದರೆ ಅದನ್ನು ಹೇಗೆ ರಿಟರ್ನ್ ಮಾಡೋದು, ಮತ್ತು ನಮ್ಮ ಅಮೌಂಟ್ ವಾಪಸ್ ನಮಗೆ ಬರುತ್ತಾ ಅಂತ ಎಲ್ಲರಿಗೂ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಅದೇ ಥರನೇ ನನಗೂ ಕೂಡ ಇತ್ತು. ಫೈನಲಿ ಸರಿ ಅಮೆಝಾನಲ್ಲಿ ಏನು ಆ ಥರ ಎಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದೆ. ಆ್ಯಂಡ್ ನೀವೇ ನೋಡ್ಬೋದು ಪ್ಯಾಕೇಜಿಂಗ್ನ ತುಂಬ ಅಂದರೆ ತುಂಬಾ ಕ್ಲೀನಾಗಿ ತುಂಬ ಕೇರ್ಫುಲ್ಲಾಗಿ ಪ್ಯಾಕೇಜಿಂಗ್ನ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡಿ ನಮ್ಮ ಲೈಕಾಗೆ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ, ಫುಲ್ಲು ಟ್ರಿಮ್ ಮಾಡಿಸ್ಬಿಟ್ಟಿದ್ದೀವಿ ನಾವು. ಆ್ಯಂಡ್ ನನ್ನ ವಾಯ್ಸ್ ಕೇಳಿಸಲ್ಲ, ಯಾಕಂದರೆ ಟಿ ವಿ ಆನ್ ಮಾಡಿಬಿಟ್ಟಿದ್ವಿ ಅಂದ್ಬಿಟ್ಟು ನಾನು ವಾಯ್ಸ್ನ ಕಮ್ಮಿ ಕೊಟ್ಟಿದ್ದೀನಿ. ಬಿಕಾಸ್ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ಲಿ ಅಂತ. ತುಂಬ ಜನ ಹೇಳ್ತಾರೆ ನಿಮ್ಮ ವಾಯ್ಸೇ ಕೇಳಿಸಲ್ಲ ಅಂತ. ಸೊ ಅದಕ್ಕೇ ವಾಯ್ಸ್ನ ಕಂಪ್ಲೀಟಾಗಿ ಒರಿಜಿನಲ್ ಆಡಿಯೋನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ವೀಡಿಯೋದಲ್ಲಿ ನೋಡ್ಬೋದು ನನಗೆ ಇಲ್ಲಿ 4 ಜಾರ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ಆ್ಯಂಡ್ ಇಲ್ಲೊಂದು ಮಿಕ್ಸಿ. ಸೊ 2 ಕಲರ್ ಅವೈಲೇಬಲ್ ಇತ್ತು ಅಮೆಝಾನಲ್ಲಿ, ವೈಟ್ ಮತ್ತು ಬ್ಲ್ಯಾಕು. ವೈಟ್ ತೊಗೊಳ್ಳೋಣ ಅಂದ್ಕೊಂಡ್ರೆ ಫುಲ್ಲು ಗಲೀಜಾಗಿಬಿಡುತ್ತೆ, ಏನಾದರೂ ಒಂಚೂರು ಮಾರ್ಕ್ ಆದರೂ ಎದ್ದು ಕಾಣುತ್ತೆ ಅಂದ್ಬಿಟ್ಟು ನಾನು ವೈಟ್ನ ಬೇಡ ಅಂತ ಬ್ಲ್ಯಾಕ್ ಕಲರ್ ತೊಗೊಂಡೆ. ಆ್ಯಂಡ್ ಪ್ಯಾಕೇಜಿಂಗ್ನ ನೋಡಿ ನೀವು ಎಷ್ಟು ಕೇರ್ಫುಲ್ಲಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಆದರೆ ಏನೂ ಅಷ್ಟು ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಕಲರ್ ಆರ್ಡ್ರ್ ಮಾಡಿದೆ. ಯಾಕಂದರೆ ಆಲ್ರೆಡಿ ನಮ್ಮ ಮನೇಲಿ ಒಂದು ವೈಟ್ ಕಲರ್ ಮಿಕ್ಸಿ ಇದೆ. ಸೊ ಅದಕ್ಕೇ ಬ್ಲ್ಯಾಕ್ ಕಲರ್ ಒಂದಿರಲಿ ಅಂತ ಆರ್ಡರ್ ಮಾಡಿದೆ. ಆ್ಯಂಡ್ ಇದೇನೆಂದರೆ ತುಂಬ ವೆಯ್ಟ್ ಇಲ್ಲ, ಅದು ಅಲ್ಲದೆ ತುಂಬ ಕ್ಯೂಟಾಗಿದೆ. ಆ್ಯಂಡ್ ಇದಕ್ಕೆ ಒಂದು ಜ್ಯೂಸ್ದು ಗ್ರೈಂಡರ್ ಕೊಟ್ಟಿದ್ದಾರೆ. ಈ ಗ್ರೈಂಡರಲ್ಲಿ ಜ್ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಜಾರಲ್ಲಿ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಬೋದು. ನಾನು ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋದು ಕಮ್ಮಿ, ABC ಜ್ಯೂಸ್ ಮಾಡ್ಕೊಳ್ಬೇಕು ಅಂತ ನಾನು ತರಿಸ್ಕೊಂಡೆ. ಆ್ಯಂಡ್ ಈ ಜಾರ್ ಜೊತೆಗೆ ಇನ್ನೊಂದು ಪುಟಾಣಿ ಜಾರ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಚಟ್ನಿ ಮಾಡ್ಕೊಳ್ಬೋದು. ಆ್ಯಂಡ್ ಏನಾದರೂ ತುಂಬ ಮನೇಲಿ ಇಬ್ಬರು ಇದ್ದರೆ ಇದು ಯೂಸ್ಫುಲ್ ಆಗುತ್ತೆ. ಜಾಸ್ತಿ ಜನ ಇದ್ದರೆ ಈ ಥರ ಸ್ಟೀಲ್ ಜಾರ್ ಕೂಡ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಜಾರ್ 2 ಕೊಟ್ಟಿದ್ದಾರೆ, ಸ್ಟೀಲ್ ಜಾರ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಚಿಕ್ಕ ಜಾರು ನಾನು
ಚೆಕ್ ಮಾಡ್ತಿದ್ದೆ. ಓಕೆ, ಅದು ಕ್ಲೀನಾಗಿದೆ. ಕೆಲವೊಂದು ಯಾಕಂದರೆ ತುಂಬ ಟೈಟಾಗಿ ಗಟ್ಟಿಯಾಗಿರುತ್ತೆ, ಇದು ಆ ಥರ ಇಲ್ಲ, ಏನು ಗಟ್ಟಿಯಾಗಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂವ್ ಮಾಡ್ಬೋದು. ಬಟ್ ನನಗೆ ಕನ್ಫ್ಯೂಷನ್ ಆಗೋಯಿತು. ಏನಂದರೆ ಅದರಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಏನು ಅಂತ ಅಂದರೆ, ಪ್ಲ್ಯಾಸ್ಟಿಕ್ ಜಾರ್ 2 ಕೊಟ್ಟಿದ್ರಲ್ಲ, ಅದರಲ್ಲಿ ನಾನು 2 ಒಂದಕ್ಕೆ ಬ್ಲೇಡ್ ಇರೋದು ಕೊಟ್ಟಿದ್ದು. ನಾನೇನು ಅಂದ್ಕೊಂಡೆ, ಅಯ್ಯೋ ಇದೇನಿದು, ಮತ್ತು ನನಗೆ ಒಂದು ಡಿಫಾಲ್ಟ್ ಪ್ರಾಡಕ್ಟ್ ಕೊಟ್ಬಿಟ್ರಾ ಅಂತ ಸ್ವಲ್ಪ ಬೇಜಾರಾಗೋಯಿತು. ನನಗೆ ಗೊತ್ತಾಗಲಿಲ್ಲ ಅದು 2ಕ್ಕೂ ಒಂದೇ ಕೊಟ್ಟಿದ್ದಾರೆ ಅಂತ. ಆಮೇಲೆ ರಿಯಲೈಸ್, ಓಕೆ ಒಂದೇ ಕೊಟ್ಟಿದ್ದಾರೆ 2ಕ್ಕೂ ಅಂದ್ಬಿಟ್ಟು, ಸರಿ ಆಮೇಲೆ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟು ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ. ನೀವು ನೋಡಿ ಎಷ್ಟು ಕ್ಲೀನಾಗಿ ಪ್ಯಾಕೇಜ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿಯಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ನ ನೀವು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಫುಡ್ ವ್ಲಾಗ್ ಎಲ್ಲ ಮಾಡ್ತಾರಲ್ವ ಯೂಟ್ಯೂಬಲ್ಲಿ, ಯೂಟ್ಯೂಬರ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಾಗಿರ್ಬೋದು, ಫುಡ್ ಬಗ್ಗೆ ವ್ಲಾಗ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ತಗೊಳ್ಬೋದು ಅಮೆಝಾನಲ್ಲಿ, ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಆಮೇಲೆ ನಾನು ಯೋಚನೆ ಮಾಡಿದೆ, ಓಕೆ 2ಕ್ಕೂ ಒಂದೇನೆ ಅಂತ. ಆ್ಯಂಡ್ ಆಮೇಲೆ ಓಕೆ ನಂಗೊಂದು ಸ್ವಲ್ಪ ಆವಾಗ ಸಮಾಧಾನ ಆಯಿತು, ಸದ್ಯ 2ಕ್ಕೂ ಒಂದೇ ಕೊಟ್ಟಿದ್ದಾರೆ ಅಂತ. ಬಟ್ 2ಕ್ಕೂ ಸಪ್ರೇಟ್ ಕೊಟ್ಟಿದ್ದಾರೆ ಚೆನ್ನಾಗಿರೋದು, ಆದರೂ ಅಷ್ಟು ಕಮ್ಮಿ ಪ್ರೈಸ್ಗೆ ಒಂದೇ ಕೊಟ್ಟಿದ್ದಾರಲ್ಲ. ಸೊ ಎಸ್, ಸೊ ಇವಾಗ ಟೆಸ್ಟ್ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿದೆಯಾ ಇಲ್ವಾ ಅಂತ. ಲೆಟ್ಸ್ ಗೋ. ಸೊ ಎಸ್ ಗೈಸ್, ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1500 ಅಂದರೆ 1499. ನನಗೆ 2 ಆಪ್ಷನ್ ಇತ್ತು, ಒಂದು ಬಂದು 1399. ಆ್ಯಂಡ್ ಎಸ್, ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ ಅಂತ. ಇಷ್ಟು ಕಮ್ಮಿ ಪ್ರೈಸ್ಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ. ಜೊತೆಗೆ ಜ್ಯೂಸು, ಚಟ್ನಿ ಮಾಡೋದಕ್ಕೆ, ಜ್ಯೂಸ್ ಮಾಡೋದಕ್ಕೆ ಮತ್ತು 2 ಸ್ಟೀಲ್ ಪ್ಲಾಸ್ಟಿಕ್ ಜಾರ್ ಕೊಟ್ಟಿದ್ದಾರೆ. ಆ್ಯಂಡ್ ವರ್ತ್ ಇದೆ, ತಗೊಳ್ಬೋದು. ಕಮ್ಮಿ ಇದೆ ಅಲ್ವಾ, ಸೊ 4ಕ್ಕೆ ಹೋಗೋಣ, ಪ್ಯಾಕ್ ಆಫ್ 4ಗೆ ಹೋಗೋಣ ಅಂದ್ಬಿಟ್ಟು ನಾನು ಪ್ಯಾಕ್ ಆಫ್ 4 ಇರೋದನ್ನ ಆರ್ಡರ್ ಮಾಡಿದೆ. ಇದ್ರದ್ದು ಪ್ರೈಸ್ ಬಂದು 1499. ನಾನು ಆವಾಗಲೇ ಹೇಳಿದಾಗೆ 1499. ಆ್ಯಂಡ್ ನೀವು ಪ್ಯಾಕ್ ಆಫ್ 3 ಹೋಗ್ತೀರಾ ಅಂತ ಅಂದರೆ 1399. ಆ್ಯಂಡ್ ಇದನ್ನು ಯಾಕೆ ನಾನು ತರಿಸ್ಕೊಂಡೆ ಇವಾಗ ಅಂತ ಅಂದರೆ, ನಮ್ಮ ಮನೇಲಿ ಒಂದು ಮಿಕ್ಸಿ ಇದೆ, ಅದನ್ನು ಆಲ್ಮೋಸ್ಟ್ ತಂದು 16 to 17 ಇಯರ್ಸ್ ಆಯಿತು. 17 ಅಂದರೆ 17 ಇಯರ್ಸ್ ಆಯಿತು ನಾವು ತಂದು, 7 ಅಲ್ಲ 17 ಇಯರ್ಸ್ ಆಯಿತು. ಅದು ಒಂದು ಸ್ವಲ್ಪ ಅಂದರೆ ವಯರ್ ಇದೆಯಲ್ವ, ವಯರ್ ಹಾಕ್ತೀವಲ್ಲ ಸ್ವಿಚ್ಚು, ಅಲ್ಲಿ ಸ್ವಲ್ಪ ಹಾಳಾಗಿದೆ. ಸೊ ಬೇಡ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು, ಹೇಗಿದ್ದರೂ ಅಮ್ಮಂಗೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಸರಿ ಆಯಿತು ಆರ್ಡರ್ ಮಾಡೋಣ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾಯಿದ್ದೆ ನಾನು. ಅಯ್ಯೋ ತರಿಸ್ಕೊಳ್ಳ ಬೇಡವಾ, ಅದು ಆನ್ಲೈನಲ್ಲಿ ಹೇಗೆ ಪರ್ಚೇಸ್ ಮಾಡೋದು, ನಾನು ಅಕಸ್ಮಾತ್ ಏನಾದರೂ ಇದಕ್ಕೆ ಗ್ಯಾರಂಟಿ ಇಲ್ಲ ಅಂದರೆ ಏನು ಮಾಡೋದು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಹೇಗೆ ಅಂತ. ಆ್ಯಂಡ್ ಫೈನಲಿ ಓಕೆ 53,000 ಜನ ಏನೋ ತೊಗೊಂಡಿದ್ರು, ರಿವ್ಯೂ ಎಲ್ಲ ನೋಡಿ ಓಕೆ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡೆ. ಬರ್ತಿದೆ 1499ಗೆ 4 ಜಾರ್ಸು. ಅದನ್ನೇ ನಾವು ಆಫ್ಲೈನಲ್ಲಿ ತೊಗೊಳ್ತೀವಿ ಅಂದರೆ ಮ್ಯಾಕ್ಸಿಮಮ್ ಅಂದರೂ ಒಂದು 2000-3000 ಹೇಳ್ಬೋದು ಅಂತ ನಾನು ಅಂದ್ಕೊತೀನಿ. ನನಗೆ ಈ ಥರ ಪ್ರಾಡಕ್ಟ್ಸ್ ಮೇಲೆಲ್ಲ ಅಷ್ಟು ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಸೊ ನಾನು ಹೇಳೋದೇನೆಂದರೆ, ನೀವು ಅಮೆಝಾನಲ್ಲಿ ಇದನ್ನು ತೊಗೊಳ್ಬೋದು. ನಿಮಗೆ ಬೇಕಂದರೆ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ಸೈಡಲ್ಲಿ, ನೀವು ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ನಾನು ಇನ್ನೊಂದು ಮೀಶೋದು ಹಾನೆಸ್ಟ್ ರಿವ್ಯೂ ಅಂತ ಹೇಳಿದ್ರಲ್ವ, ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಪ್ರೈವೇಟಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ರೀಸನ್ನಿಂದ ನಾನು ಪ್ರೈವೇಟಲ್ಲಿ ಇಟ್ಟಿದ್ದೀನಿ. ಅದನ್ನು ನಾನು ಮತ್ತೆ ಪಬ್ಲಿಕ್ ಮಾಡ್ತೀನಿ, ಅಂದರೆ ಪಬ್ಲಿಕ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಇದೇ ಇವತ್ತಿನ ವ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಐ ಲವ್ ಯು.